ನಮಸ್ಕಾರ. ವಿದೇಶಿಗಳಿಗೆ ನಾನು ತರಾಟಿಗೆ ತರಾಟಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮಹಿಳಾ ದಿನಾಚರಣೆ ಅಲ್ವಾ? ಮಹಿಳಾ ದಿನಾಚರಣೆ ಅಂತ ವರ್ಷಕ್ಕೆ ಒಂದ್ಸರಿ ಮಾತ್ರ ಆಚರಣೆ ಮಾಡ್ತಾರೆ. ನಾವು ಎಲ್ರಿಗೋಸ್ಕರನು ಹೆಣ್ಮಕ್ಳು ಜೀವ ತೆಗೆದಿರ್ತೀವಿ. ಗಂಡ ಮಕ್ಕಳು, ಅಪ್ಪ ಅಮ್ಮ, ಅಣ್ಣ ತಮ್ಮ ಅಂತ. ಹೆಣ್ಮಕ್ಳಿಗೆ ಅಪರೂಪದಲ್ಲಿ ಅಪರೂಪ ಒಳ್ಳೆ ಅಪ್ಪ ಅಮ್ಮ, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು ಸಿಗ್ಬೋದು. ಅದು ಎಲ್ಲ ಅದೃಷ್ಟ ಕೇಳ್ಕೊಂಡಿರ್ತೇವೆ. ಎಲ್ಲಾ ಸರಿ ಇರೋರು ಕೋಟಿ ಹೋಗ್ರು ಅಂತ ಕೇಳ್ಬೋದು ಹೆಣ್ಮಕ್ಳಿಗೆ. ನಾನು ಹೇಳೋದು ಒಂದು 35 ವರ್ಷ, 40 ವರ್ಷ, 50 ವರ್ಷ ಬೇಡ. 50 ವರ್ಷ ಅಂದ್ರೆ ಕಾಲ ಮಿಂಚೋಗಿರುತ್ತೆ. 30-60 ವರ್ಷ ಇದ್ದಾಗ ಏನಾದ್ರೂ ಒಂದು ಕೆಲಸ ಮಾಡಿ ಹೆಣ್ಮಕ್ಳು ಸ್ವಲ್ಪ ಹನಿ ಹನಿ ಕೂಡಿದ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಎಷ್ಟು ಸಾಧ್ಯ ಆಗುತ್ತೆ ಉಳಿಸೋದಕ್ಕೆ ಅಷ್ಟು ಉಳಿಸಿಟ್ಕೊಳ್ಳಿ. ಯಾಕೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಏನು ಅಂತ ಅಂದ್ರೆ, ಒಂದು ಸಾಮಾನ್ಯ 1, 2, 3, 4, 5 ಎಷ್ಟು ಮಕ್ಕಳು ನೆಟ್ಟಿರ್ತಾವ ಅಷ್ಟು ಮಕ್ಕಳನ್ನ ಹಾಕ್ತಾರೆ. ಒಂದು ತಾಯಿ ಮನೆ ಕೆಲಸ ಮಾಡಿನೋ ಮತ್ತೊಂದು ಮಗದೊಂದು ಮಾಡಿ ಸಾಕ್ತಾರೆ. ಅದೇ 10 ಜನ ಮಕ್ಕಳು ಒಂದು ತಾಯಿನ ಎಲ್ರಿಗೂ ಅನುಭವ ಆಗಿರ್ಬೋದು. ನಮ್ಮ ಮನೆಯ ಮಕ್ಕಳು ಹೋಗ್ತಿದ್ದಾರೆ. ನನ್ನ ಹತ್ರ ಒಂದು ಹೇಳ್ಕೊಂಡು ಅಳ್ತಾ ಇರ್ತಾರೆ. 40 ಒಬ್ಬರು ಮನೆಗೆ 6 ತಿಂಗಳು ಇರಬೇಕು, ಇನ್ನೊಬ್ಬರು ಮನೆಗೆ 6 ತಿಂಗಳು ಇರಬೇಕು. 6 ತಿಂಗಳಿನ ಅಡ್ಜಸ್ಟ್ ಆಗೋ ಅಷ್ಟೊತ್ತಿಗೆ ಅವರು ಇನ್ನೊಂದ್ ಕಡೆ ಮಗನೇ ಕರ್ಕೊಂಡು ಬಂದ್ಬಿಡ್ತಾರಂತೆ. ನಾಳೆ ಅವ್ನ ಮನೆಗೆ ಹೋಗ್ಬೇಕು, 6 ತಿಂಗಳಾಯ್ತು, ನಾಳೆ ಹೋಗ್ಬೇಕು ಅಂತ ಇವ್ರು ಟೆನ್ಷನ್ ಮಾಡ್ಕೊಂಡಿರ್ಬೇಕಾದ್ರೆ ಇವ್ರು ಕರ್ಕೊಂಡು ಹೋಗಿ ಬಿಡಕ್ಕೂ ಟ್ರೈನ್ ಇರಲ್ಲಂತೆ. ಅವನು ಫೋನ್ ಮಾಡ್ತಾನಂತೆ ಅವ್ರ ಅಣ್ಣನಿಗೆ, ನೋಡು ನಾಳೆ ನಿಂದು ಡ್ಯೂಟಿ ಅಂತ ಹೇಳ್ತಾನಂತೆ. ನೀನ್ ಡ್ಯೂಟಿ ಶುರು ಬಂದು ಕರ್ಕೊಂಡು ಹೋಗ್ತೀಯಾ ಅಂತ. ಈ ತಾಯಿ ಆ ಮಕ್ಕಳನ್ನ ಓದಿಸ್ಬೇಕಾದ್ರೆ, ತಾಯಿಯಾಗೆ ತಂದೆ ಮಕ್ಕಳನ್ನ ಓದಿಸ್ಬೇಕಾದ್ರೆ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಎಲ್ಲರೂ ಶ್ರೀಮಂತರಿರಲ್ಲ. ಇವಾಗ ದುಡ್ಡು ಬರನೇ ಇಲ್ಲ. ಎಲ್ರು IT ಕೆಲಸ, ಆ ಕೆಲಸ, ಈ ಕೆಲಸ ಅಂತ ದುಡ್ಡು ಬೇರೆನೇ ಇಲ್ಲ. ಆದ್ರೆ ಅವಾಗ ಸಣ್ಣೋರಿರ್ಬೇಕು, ತುಂಬಾ ಹಳೆ ಕಾಲದಲ್ಲಿ ಮಕ್ಕಳು ಸಣ್ಣೋರಿರ್ಬೇಕು. ನಾವು ತಿಂದ್ರೆ ಒಟ್ಟು ತಿಂದ್ರೆ ಹೋಗುತ್ತೆ ಅಂತೇಳಿ ನಾವು ತಿಂದ್ರೆ ಮಕ್ಕಳು ಕೊಟ್ಟು ಬೆಳೆಸ್ತಿರ್ತೀವಿ. ಇವಾಗ ಅವರು 6 ತಿಂಗಳು ಆಗಿದ ತಕ್ಷಣ ಇನ್ನೊಬ್ರು ಮನೆ ಒಂದು ತಾಯಿನ ಸಾಕ. ಆ ತಾಯಿ ಏನ್ ಕೇಳುತ್ತೆ? ದಿನ ಸಿದ್ಧ ಕೇಳುತ್ತ, ದಿನ ಅದು ಇದು ಕೇಳುತ್ತೆ. ಇಷ್ಟನ್ನ ಇಷ್ಟು ಮುದ್ದೆ, ಇಷ್ಟು ಸಾರು, ಇಷ್ಟು ಮದ್ಯ ಏನ್ ಮಾಡಿರ್ತೀರಾ ಅದನ್ನ ಕೇಳುತ್ತೆ. ಆಮೇಲೆ ಮತ್ತೆ ಹೊರಗಡೆ ಹೋಗ್ತೀರಾ, ಏನೋ ಹೊರಗಡೆ ಕೊಡ್ತಾರೆ. ಆ ತಾಯಿನೂ ಕರ್ಕೊಂಡು ಹೋಗಿ, ನೀವು ಹೋಗುವಾಗ ಕಾರಲ್ಲಿ ಹೋಗ್ತೀರಾ ಅಂತ ತಾಯಿ ಒಂದು ಕಡೆ ಹೋಗ್ತೀರಾ. ಒಬ್ಬ ಅಮ್ಮ ನಿಮ್ಮನ್ನ ಆಂಟಿ ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ಎಲ್ಲ ಕಡೆ ಸುತ್ತಿತಾನೆ ಅವ್ರು ಬೆಳೆಸಿರ್ತಾರೆ. ಹಾಗೆ ಆ ತಾಯಿನೂ ಕರ್ಕೊಂಡು ಹೋಗಿ ಅಮ್ಮ ಫಸ್ಟ್ ನಾನು ಹೇಳ್ತೀನಿ, ಎಷ್ಟು ಮಕ್ಕಳಿಗೆ ಮುಂದೆ ಪ್ರೀತಿ, ಆಮೇಲೆ ಸೊಸೆನೋ ಅಳಿಯನೋ ಯಾರು ಇರ್ತಾರೆ ಬಂದಿರ್ತಾರೆ ಅವರು ಪ್ರೀತಿ ಬರುತ್ತೆ. ಎಷ್ಟು ಮಕ್ಕಳಿಗೆ ಮುಂದೆ ಪ್ರೀತಿ ಇಲ್ಲ ಅಂತ ಹೊರಗಡೆಯಿಂದ ಬಂದವರು ಪ್ರೀತಿ ಯೋಚನೆ ಮಾಡ್ತೀವಿ. ಹಾಗೆ ಫಸ್ಟ್ ನಾವು ಎಷ್ಟು ನನ್ನ ಅಮ್ಮ ನಮ್ಮ ಎಷ್ಟು ಚೆನ್ನಾಗಿ ಸಾಕ್ತಾರೆ, ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಕೂತ್ಕೊಂಡು 5 ನಿಮಿಷ ಆಗುತ್ತೆ. ಒಂದು ಗಂಡ ಸರಿ ಕೂರ್ತಿದ್ದೇನೆ. ನಾನು ಲೈವಲ್ಲಿ ಒಬ್ಬರು ಬಂದು ನಾನ್ ದುಡ್ದು ಮಕ್ಕಳು ಸಾಕ್ಬೇಕು, ಅವ್ನಿಗೆ ಕುಡಿಯೋದಕ್ಕೆ ದುಡ್ಡು ಅದೇ ತುಂಬಾ ಜನ ಕಷ್ಟಪಡ್ತಾರೆ. ನಾವು ಉಳ್ಕೊಂಡು ಹೋಯ್ತು ಅಂತಂದ್ರೆ ಯಾರು ಎಲ್ರಿಗೂ ಒಂದಲ್ಲ ಒಂದು ಸಹಾಯ ಆಗಿರ್ಬೇಕಾದ್ರೆ ಅಷ್ಟು ನಿಮ್ಮನ್ನ ಸಾಧಿಸಿರೋ ತಾಯಿ ಒಂದೇ ಒಂದು ಅಂದ್ಬಿಟ್ಟು ನಿಮ್ಮ ಹತ್ರ ಇಟ್ಕೊಡಕ್ಕೆ ನೀವು ಆಸ್ತಿ ಇನ್ನೊಂದು ಮನೆಗೆ ಆಗ್ತೀವಿ ಮಾಡಿದ್ರೆ ಆ ತಾಯಿ ಒಂದು ಎಷ್ಟು ನೋವು ಬರುತ್ತೆ ಯೋಚನೆ ಮಾಡಿ. ನಾಳೆ ನಿಮ್ಮ ಮಕ್ಕಳು ಅದೇ ತರ ಮಾಡಿದ್ರೆ ಹಾಗಾಗಿ ದಯವಿಟ್ಟು ಸ್ವಲ್ಪ ಅನಾಥಾಶ್ರಮ, ವೃದ್ಧಾಶ್ರಮ ಎಲ್ಲ ಮಾಡ್ತೀವಿ. ಒಂದು ಅಂದರೆ ಆ ಮಕ್ಕಳು ಸಣ್ಣದಿರ್ಬೇಕಾದ್ರೆ ನಾವು ಏನು ತಿಂದೆ ಆರೋಗ್ಯ ಏನು ತಿಂದೆ ಏನಿಗೆ ಮಕ್ಕಳು ತಗೊಳ್ತೀವಿ, ನಾವೇನೋ ತಿಂದು ವಯಸ್ಸಾಗ್ತಾ ಜಾಸ್ತಿ ಇರಲ್ಲ. ಸಣ್ಣಾಗಿರುತ್ತೆ ಆ ನೋವು ಈ ನೋವು ಅಂತ ಇವಾಗ ಮಾತ್ರೆಗಳ ಒಂದು BP, ಶುಗರು, ಥೈರಾಯ್ಡ್, ಮಂಡಿ ನೋವು, ಅದು ಇದು ಅಂತ. ಆಮೇಲೆ ಒಂದು ಒಬ್ಬೊಬ್ರು ಏನು ರಮೇಶ್ ಮಾತ್ರೆ ಮುಗಿದ್ರೆ ಹೋಗೋದು ಅವ್ರಿಗೆ ಮತ್ತೆ ಒಬ್ಬೊಬ್ರು ಅಡಿಕ್ಟ್ ಆಗ್ಬಿಟ್ಟಿದೆ. ಹಾಗಾಗಿ ಆ ಮಾತ್ರೆ ತಗೊಳ್ಬೇಕಾಗಿ ನಾವೊಂದೇನು ಆಸೆ ಪಟ್ಟಿರೋದಿಲ್ಲ.
ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಹೇಳ್ತಾ ಇತ್ತು. ಮಕ್ಕಳಿಗೋಸ್ಕರ ಮಾಡಿರ್ತಾ ಇತ್ತು, ಮಕ್ಕಳಿಗೋಸ್ಕರ ಎಲ್ಲೂ ಮಾಡಿರ್ತಾರೆ. ನಾನೇನಾದ್ರೂ ವೇಟ್ ಕಡಿಮೆ ಅಲ್ಲ, ನಾನು ಮಾಡಿರ್ತೀನಿ, ಎಲ್ಲೂ ಮಾಡಿರ್ತೀನಿ. ಎಲ್ರಿಗೂ ಹೇಳ್ತಿರೋದು ನನಗೆ ಒಬ್ಬರು ನನ್ಗೆ ಹೇಳಿದ್ರು ನಿನ್ ಜೀವನ ಕಷ್ಟ ಆಗಿರೋದು ಹೇಳ್ತೇನೆ, ನನಗೆ ಹೇಳಿರ್ಬೋದು ಈ ವಿಡಿಯೋ ಅಂತ ತುಂಬಾ ಜನಕ್ಕೆ ಮನಸ್ಸು ಬರುತ್ತೆ. ನಾನು ಹೇಳ್ತಿರೋದು ಎಲ್ಲ ಹೆಣ್ಮಕ್ಳು ದಯವಿಟ್ಟು ನಮಗೋಸ್ಕರ ನಮ್ಮ ಮಕ್ಕಳನ್ನ ಸಾಕಿರ್ತೀವಿ, ಇವಾಗ ಅವ್ರ ಮಕ್ಕಳನ್ನ ಸಾಕಿರ್ತಾರೆ. ನಾನು ಹೇಳ್ತೀನಿ, ಮೊಮ್ಮಕ್ಕಳನ್ನ ಪ್ರೀತಿ ಇರ್ಲಿ, ಮೊಮ್ಮಕ್ಕಳು ನಮ್ಮ ಮೊಮ್ಮಕ್ಕಳು ಹೌದು. ಆ ಮೊಮ್ಮಕ್ಕಳಿಗೆ ಎಷ್ಟು ನಮ್ಮ ಕೈ ಪ್ರೀತಿ ಕೊಡಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಕೈ ಶಕ್ತಿ ಇದ್ದಷ್ಟು ನಾವು ಪ್ರೀತಿ ಕೊಡೋಣ. ಅದನ್ನ ಬಿಟ್ಟು ನಮ್ಗೆ ಇವಾಗ ನನಗೆ ಇವಾಗ ನನ್ನ ಕೈಲಿ ಆಗ್ತದೆ ಏನು ಮಾಡಿ ನಂದೇ ನಾನು ನೋಡ್ಕೊಳ್ತೇನೆ. ಕಾಲು ಆರಾಮಾಗಿರುತ್ತೆ, 2 ಅವರ್ ವಾಕ್ ಹೋಗೋಣ, ಯೋಗ ನಾನೇನು ನನ್ನ ಮಗಳು ಅಮ್ಮ ನನ್ನ ಕೈ ನನ್ನ ಮಕ್ಕಳನ್ನ ಕೊಟ್ಬಿಡ್ತೀರ ಮನೆ ಅಂತ. ಯಾಕಂದ್ರೆ ಈಗಿನ ಕಾಲದಲ್ಲಿ ಒಬ್ರು ದುಡಿದ್ರೆ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಹೋಟ್ಲು ಅದು ಇದು ಎಂಜಾಯ್ ಎಂಜಾಯ್ ಮಾಡಿ ಖುಷಿ ಆಗೋದಕ್ಕೆ. ನಮ್ಮ ಕಾಲದಲ್ಲಿ ಆ ಥರ ಅಲ್ಲ, ಗಂಟು ಮಾಡಿದ್ರೆ ಮುಂದೆ ಮಕ್ಕಳ ಮತ್ತು ಏನು ಮಾಡ್ತಿಲ್ಲ, ಯಾವ ಸಂತೋಷ. ಈಗಿನ ಕಾಲದ ಮಕ್ಕಳು ದುಡಿತೀವಿ, ಕೈ ತುಂಬ ದುಡಿತೀವಿ, ಎಂಜಾಯ್ ಮಾಡಬೇಕು ಅಂತ ಕುತ್ಕೊಂಡು ನಮ್ಮ ಮಕ್ಕಳನ್ನ ನೋಡಕ್ಕೆ ನಾವು ಅರ್ಧ ಜೀವನ ಸೇರಿದ್ದೀವಿ. ಈ ಮೊಮ್ಮಕ್ಕಳಿಗೋಸ್ಕರ ನಾವ್ ಯಾಕೆ ಎಷ್ಟು ಸಾಧ್ಯ ಅಷ್ಟು ಪ್ರೀತಿ ಕೊಡ್ತಾರ, ಕಾಳಜಿ ಕೊಡ್ತಾರ. ನಮ್ಗೆ ತುಂಬಾ ಅವಶ್ಯಕತೆ ಇದೆ ಅದಕ್ಕೆ ಒಂದು ಮೊಮ್ಮಕ್ಕಳು ಮಾಡೋಣ ಈಗ. ಆದ್ರೆ ಅವ್ರ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರದ್ದು ಏನು ಮುಂದೆ ಏನ್ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡೋದು. ನಾವು ಅವ್ರ ಮನೆಯಲ್ಲಿ ಸರಿ ನಮ್ಮ ಮನೆಗೆ ವಾಕ್ ಮಾಡಿ ಈ ಟೈಮಲ್ಲಿ ನಾವು ಸಂತೋಷವಾಗಿರ್ತೀವಿ. ನಮ್ಗೆ ಇವಾಗ 45 ವರ್ಷ ಆದ್ಮೇಲೆ ನಮ್ಗೋಸ್ಕರ ಇಷ್ಟುವರೆಗೂ ಮಗ ಸೊಸೆ ಅಳಿಯ ಮಕ್ಕಳು ಮೊಮ್ಮಕ್ಕಳು ಬಂಧುಗಳು ಬಳಗ ಬಂದು ನಮ್ಗೋಸ್ಕರ ಕಾಲೇಜಲ್ಲಿ 45 ವರ್ಷ, ನನ್ಗೆ ಇವಾಗ 53 ವರ್ಷ, ಇನ್ನೇನು ಅವಾಗಾದ್ರೆ ನಮ್ಮ 4 ವರ್ಷ, 5 ವರ್ಷ ಅಂದ್ರೆ 5 ವರ್ಷ ನಮ್ಮ ಮನೆ ಬರ್ತಾರೆ. ಏನ್ ಬರೋದಿತ್ತು ಈವರೆಗೂ ನಮ್ಗೆ ನಿಮ್ಗೆ ವಿಷಯ ಆರೋಗ್ಯವಾಗಿರೋದಿಲ್ಲ, ಹೆಲ್ತಿಯಾಗಿ ಆರೋಗ್ಯ ವಾಕ್ ಮಾಡೋದು ಎದುರು ಬರುತ್ತೆ, ಕಾಲು ಬರುತ್ತೆ, ಒಂದು ರೌಂಡ್ ಒಂದು ರೌಂಡ್ ಹೋಗಲ್ಲ, ಅಲ್ಲಲ್ಲೇ ಕೂತ್ಕೊಂಡು ಬೇಡ. ನಾವು ಇನ್ನೊಂದು ವಾರ ಯಾವುದೇ ವಿಷಯದಲ್ಲಿ, ಆರೋಗ್ಯ ವಿಷಯದಲ್ಲಿ ಕುಕಿಂಗ್ ನಾವು ಒಬ್ಬರು ಭಾರ ಮಕ್ಕಳಾಗಿರ್ಬೋದು, ಇನ್ನೊಬ್ಬರ ಭಾರ ಒಂದು ದಿವಸ ಸರಿ 2 ದಿವಸ ಏನೋ ಪ್ರೀತಿ ನೋಡ್ಕೊಡ್ತಾರೆ. ಅದೇ ನೀವು ದಿನ ಅಂತಂದ್ರೆ ಪ್ರೀತಿ ಅಂತ ನೋಡ್ತೇವೆ, ಅವ್ರು ಪಕ್ಕ ಪ್ರೀತಿ ಮಾಡಿ ಏನೋ ಒಂಚೂರು ಹಾಕ್ಬೋದು. ಹಾಗಾಗಿ ನಾನು ಹೇಳ್ತೀನಿ, ಹೆಣ್ಮಕ್ಳು ಹಳೆ ವಿಡಿಯೋದಲ್ಲಿ ಏನಾದ್ರೂ ಬಂದ್ರೆ ತುಂಬಾ ಏನಾದ್ರೂ ಬಂದ್ರೆ ನೆಕ್ಸ್ಟ್ ಇನ್ನೊಂದು ಬರ್ತೀನಿ. ಅವರು ಲೆಟರ್ ಕಳಿಸಿದ್ದಾರೆ, ಅವರು ಟೈಪ್ ಮಾಡ್ತಿದ್ದಾರೆ, ಅದು ನಮ್ಮ ಮನೆಗೆ ಅವ್ರು ಏನ್ ಬರ್ತಿದ್ದಾರೆ ಮಕ್ಕಳ ಅವರು ಕಾರಣ ಮಧ್ಯಾಹ್ನಕ್ಕೆ ಕೆಲಸ ಮಾಡ್ತೀವಿ. ತುಂಬ ಆಸ್ಪತ್ರೆ 25 ವರ್ಷಕ್ಕೆ ಏನ್ ಹೋಗಿಲ್ಲ, ಕಾರಣ ಅವರು ಓದೋದು ಏನೋ ಮಾಡಿ ಮಕ್ಕಳ ಭಯ ಅವ್ರ ಜೊತೆಗೆ ಮಕ್ಕಳ ಸಾಕ್ತಾರೆ, ಜೀವನ ಗೊತ್ತಾಗುತ್ತೆ ಅನ್ನೋ ಆಸೆ ಜೀವನನೇ ಲೆಟರ್ ಓದ್ಕೊಂಡು ಆ ತಾಯಿ ಮಾಡಿ
ಮಕ್ಕಳನ್ನ ಸಾಕೋಸ್ಕರ ತಾಯಿ ಒಂದು ಗಂಡು ಆಶ್ವಾಸನೆ ಕೊಟ್ಟರು ಅಂತ ಹೇಳಿ ತಾಯಿ ಇವಾಗ ಆ ತಾಯಿ ಏನ್ ಕಥೆ ಆಗಿದೆ ಅಂತ ಹೇಳಿ ಮಕ್ಕಳು ಬೆಳಕಾದ ಮುಂದೆ ನಾನು ಕೇಳ್ತೀನಿ ಮುಂದೆ ಬೇರೆಯವರನ್ನು ಕೇಳ್ತೀನಿ ಅದು ಯಾವುದು ಆರೋಗ್ಯ ಸಮಸ್ಯೆ ಎಲ್ಲ ಆಗಲಿ ಯಾವುದೇ ಆಗಲಿ ಚೆನ್ನಾಗಿ ಒಂದು ಏನು ಆರೋಗ್ಯ ಒಂದು ಎರಡು ಪಾಸ್ ಮಾಡಿ ಇವಾಗ ಯೋಗ ಕ್ಲಾಸ್ ಕೇಳುವಂಥದ್ದು ಫ್ರೀ ಇರುತ್ತೆ ಯೋಗ ಹೋಗಿ ಇಲ್ಲ ವಾಕ್ ಹೋಗಿ ಇಲ್ಲ ಮನೇಲಿ ಮನೆ ಇದು ನಮ್ಮ ಮಕ್ಕಳು ಇಷ್ಟು ವರ್ಷ ಇರ್ತಾ ಯಾರು ಅಂದ್ರೆ ಓಡಲ್ವಾ ಓಡಲ್ವಾ ಸಾಧ್ಯ ಆದಷ್ಟು ಸ್ವಲ್ಪ ವಾಕ್ ಮಾಡೇ ವಾಕ್ ಮಾಡಿ ಸ್ವಲ್ಪ ಇವಾಗ ಒಂದು 10 ನಿಮಿಷ ನಾವು ಒಂದು 15 ನಿಮಿಷ ಹಾಗೆ ಒಂದು 45 ನಿಮಿಷಗಳು ನಾವು ಆದಷ್ಟು ಪಾರ್ಕ್ ಹೋದಾಗ ಏನಾಗುತ್ತೆ ನಿಮ್ಗೆ ಅವ್ರ ಕೇಳ್ಕೊಂಡು ಒಂದು ಖುಷಿಯಾಗಿ ಮನಸ್ಸು ಸಮಾಧಾನ ಹಾಗಾಗಿ ವಾಕ್ ಹೋಗ್ತಾರೆ ಪಾರ್ಕಲ್ಲಿ ಮತ್ತೆ ಸಿಗ್ನಲ್ ಆಗಿದೆ ಸಾಧ್ಯ ಆದಷ್ಟು ಬಣ್ಣಗಳನ್ನು ಈಡಾಗ್ತದೆ ಆ ಅಜ್ಜಿ ಎಷ್ಟು ವಯಸ್ಸಲ್ಲಿರುತ್ತೆ ನಾವು ಬರ್ತಾರೆ ಎಲ್ಲ ತರಹ ತುಂಬಾ ಖುಷಿ ಆಗುತ್ತೆ ಬೇಕುಟಿಗೆಲ್ಲ ಮಾಡೋದು ನೋಡಿದ್ರೆ ಹಾಗೆ ಖುಷಿಯಿಂದ ಮಾಡಿ ಆರೋಗ್ಯ ಹಣ್ಣಿನ ಅಂತ ತುಂಬಾ ಬೆಲೆ ಬಾಳುವಂಥದ್ದು ಆ ಸೀಸನ್ ಏನಿರುತ್ತೆ ತರಕಾರಿ ಆರೋಗ್ಯಕ್ಕೆ ಖುಷಿಯಾಗಿ ನನ್ನ ಅದರಲ್ಲಿ ಆರೋಗ್ಯಕ್ಕೆ ಒಬ್ಬೊಂದು ಭಾರ ಆಗ್ತದೆ ಇದು 30-35 ವರ್ಷದಿಂದಲೇ ಆರೋಗ್ಯ ಇರೋದಾಗಿ 30-35 ವರ್ಷದಿಂದ ಕೂಡಿಕೊಂಡು ಏಕಂದ್ರೆ 45-50 ವರ್ಷಕ್ಕೆ ಕೂಡಿರೋ ಸ್ವಲ್ಪ ಕಷ್ಟ ಹಾಗಾಗಿ ನಾನು ತೋರಿಸ್ತೀನಿ ನಾನು ಎಷ್ಟು ಸಣ್ಣ ಆಗಿ ನಾವು ಯಾರು ನೆನೆಸೋದು ಬೇಕಾಗಿಲ್ಲ ನಾವೊಂದು ಶೂಟಿಂಗ್ ಹೋಗ್ತೀವಿ ಆರೋಗ್ಯ ಇರೋದಕ್ಕೋಸ್ಕರ ನನ್ನ ಮಕ್ಕಳು ಹೇಳ್ತಾರೆ ಬೇಡ ಹಾಕಿ ತೋರಿಸ್ತೀನಿ ಈ ರೂಮ್ ಫುಲ್ಲು ಕಮ್ಮಿ ಇದೆ ಎಲ್ಲ ವಾಕೊಂಡಿದೆ ಏನಾಗಿದೆ ಹಿರಿ ಮಕ್ಕಳಿಗೆ ಇರುತ್ತೆ ನೋಡಿ ಸರ್ ನನ್ನ ಮಗಳು ಹೋಗ್ತಾ ಇರ್ತೀಯಾ ನನ್ಗೆ ಏನ್ ತಿಂತು ಏನ್ ಬಿಟ್ಟು ನನ್ಗೊಂಥರ ಟೆನ್ಷನ್ ಆಗುತ್ತೆ ಏನೋ ಈಗಲೂ ಕೇಳ್ತೀನಿ ಅವರು ಅಷ್ಟೇ ನಾನು ತುಂಬಾ ಗಿಡದಲ್ಲಿ ನೋಡಿರ್ಬೋದು ಅವರು ಅಷ್ಟೇ ಬಂದ್ರಿ ಹೋಗ್ತಾ ಇರ್ತೀರಾ ಬಂದ್ರಿ ನನ್ನ ನಮಗೆ ಬರ್ತೀನಿ ಹೋಗ್ತೀನಿ ತಿಂಗಳು ಬರ್ತೀನಿ 2 ದಿವಸ ಇರ್ತೀನಿ ಅಂದ್ರೆ ನನ್ನ ಪ್ರಾಡಕ್ಟು ಬಹಳ ಮಾಡಿದ್ದಾರೆ ಪರಿಸರ ಕೊಡಿಯಾಗಿರಲ್ಲ ಹಾಗಾಗಿ ಬರ್ತೀನಿ ಮಳೆಗಾಲ ಅಷ್ಟೇ ಪ್ರೀತಿ ವಿಶ್ವಾಸ ತೋರಿಸ್ಕೊಂಡು ಒಂದು ದಿವಸ 2 ದಿವಸ 3 ಅಂತ ಕೊಡ್ತೀನಿ ಆಮೇಲೆ ಸರಿಯಾಗುತ್ತೆ ಅವ್ರಿಗೇನಾಗ್ತದೆ ನಮಗೆ ಸರಿಯಾಗುತ್ತೆ ಹಾಗಾಗಿ ಎಷ್ಟೇ ಸ್ವಾಮಿ ಮನೆ ಸ್ವಾಮಿ ದೇವರು ಯಾರಿಗೂ ಭಾರ ಓರೆ ನಾನು ಉದ್ದೇಶಿಸಿ ಮಾತಾಡ್ತಾ ಇದ್ದಾನು ನನಗಂತೆ ನಾನು ಆರೋಗ್ಯ ಇರುತ್ತೀನಿ ನಾನೇ ತುಂಬಾ ಆರೋಗ್ಯ ತುಂಬಾ ದಪ್ಪ ಇದೆ ತುಂಬಾ ಅಂದ್ರೆ ತುಂಬಾ ದಪ್ಪ ಇದೆ ಈಗ ಹೊಟ್ಟೆ ಇದೆ ಇದೆಲ್ಲ ಎಲ್ ಸೈಜ್ ನಾನು ಒಂದು ಡಬಲ್ ನೋಡಿ ಎಲ್ ಸೈಜ್ ನೋಡಿ ಇಷ್ಟು ಲೂಸ್ ತುಂಬಾ ದಪ್ಪ ಆಯ್ತು ಮತ್ತೆ ನನಗೂ ಮಂಡಿ ಮುಗಿತು ನಾನು 25 ವರ್ಷ ಟೈಲರಿಂಗ್ ಮಾಡಿದೆ 25 ವರ್ಷ ಟೈಲರಿಂಗ್ ಮಾಡಿರ್ಬೇಕು ಎಲ್ಲ ಮಾಡಿ ಇವಾಗ ನಾನು ಮಾಡ್ತಿರೋ ಆರೋಗ್ಯ ಎಲ್ಲ ಏನಿದೆಯಾ ಅದನ್ನೆಲ್ಲ ತಗೊಂಡ್ಮೇಲೆ ತುಂಬಾ ಆರೋಗ್ಯ ನಂದು
ಎರಡು ವರ್ಷ ಹಿಂದೆ ವಿಡಿಯೋ ನೋಡ್ಬೋದು ಹೇಗಿದೆ ಅಂತ, ಇವಾಗ ಹೇಗಾಗಿದ್ದೀನಿ ಅಂತ ನೋಡ್ಬೋದು. ದಿನಕ್ಕೆ 30-40 ಕೆಜಿ ಉಳಿತೀನಿ, ಬೀಸ್ತೀನಿ, ಪ್ಯಾಕ್ ಮಾಡ್ತೀನಿ, ಆರೋಗ್ಯ ಎಲ್ಲ ಪ್ರತಿಯೊಂದು ನಾನು ಮಾಡ್ತೀನಿ. ಆರೋಗ್ಯ ಚೆನ್ನಾಗಿದೆ. ಒಂದು ವರ್ಷಕ್ಕೆ ದೇವರು ನನಗೆ ಒಂದು ಯಾರ ಕೈ ಕೆಳಗಡೆ ಬೀಳ್ಬೇಡ ನೀನು ಅಂತ ಒಂದು ಆಶೀರ್ವಾದ ಮಾಡಿ ಅಂತ ಹೇಳಿ, ದಯವಿಟ್ಟು ಏನಾದ್ರೂ ಒಂದು ಹೆಣ್ಮಕ್ಳು ಏನಾದ್ರೂ ಒಂದು ಮಾಡಿ ನೆನಪಿಟ್ಕೊಳ್ತೀರಿ. ಕೈಯಲ್ಲಿ ಆಗದೆ ಇಲ್ಲ ಕೂತ್ಕೊಳ್ಳೋಣ. ಇವಾಗ ಏನಿದೆಯೋ ಒಂದು 4 ತಾಸು 3 ತಾಸು ಭದ್ರವಾಗಿ ಇಟ್ಕೊಳ್ಳೋಣ. ಅದನ್ನ ನಮ್ಗೆ ನಾವು ಸತ್ತ ಮೇಲೆ ಯಾರು ನಾವು ಆಮೇಲೆ ನಮ್ಗೆ ನಾವು ಇರೋದು ಯಾರಿಗೂ ಮಕ್ಕಳ ಹತ್ರ ಆಗಿರ್ಬೋದು, ಮೊಮ್ಮಕ್ಕಳ ಹತ್ರ ಆಗಿರ್ಬೋದು, ಗಂಡು ಮಕ್ಕಳ ಹತ್ರ ಆಗಿರ್ಬೋದು, ಜೊತೆ ಯಾರೇ ಇಷ್ಟೇ ಚೆನ್ನಾಗಿ ನಿಮ್ಮ ಜೊತೆ ಆಮೇಲೆ ಒಳ್ಳೆ ನಾವಿರೋದು ನಮ್ಗೆ ಸಿಗುತ್ತೆ. ಹಾಗೆ ಕಂಡೀಷನ್ ಅವ್ರ ಪ್ರೀತಿಗೆ ಒಂದು ಉತ್ತಮಕ್ಕೆ ಏನ್ ಕೊಡ್ಬೇಕು, ಅವ್ರ ರೇಟಿಂಗ್ ಡಾಕ್ಟರ್ಗೆ ಏನ್ ಕೊಡೋಣ. ಆಮೇಲೆ ಏನಿದೆಯೋ ಜೋಪಾನ ನಾವು ಕೈ ಅಷ್ಟೇ ನಾನು ಹೇಳ್ತಿರೋದು. ಮತ್ತೆ ಆ ಲೆಕ್ಕ ಏನಿತ್ತು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಯಾರಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಹೇಳ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಸರಿಯಾಗಿ ಹೇಳ್ತೀನಿ. ಇದ್ರಲ್ಲಿ ಯಾರೂ ಬೇಜಾರಾಗುವಂತ ನಾನು ಏನೂ ಹೇಳಿಲ್ಲ. ಹೇಗಿರ್ಬೇಕು ಹೆಣ್ಮಕ್ಳು ಅನ್ನೋದಕ್ಕೋಸ್ಕರ ಹೇಳ್ತಿರೋದು. ನನ್ನ 50 ವರ್ಷ ನನಗೆ ತುಂಬಾ ಅನುಭವ ಆಗಿಲ್ಲ. ನಾನು ಏನೇನು ಅನುಭವಿಸ್ತೇವೆ ಅವೆಲ್ಲ ಅನುಭವಿಸ್ತೇವೆ. ಇನ್ನೇನಿದ್ರು ಛತ್ರಕ್ಕೆ ಹೋಗೋದಂದ್ರೆ 50 ವರ್ಷಕ್ಕೆ ಅನುಭವ ಎಲ್ಲ ತರ ನೋವು ಅನುಭವ ಇನ್ನೇನು ಉಳಿದಿಲ್ಲ ನನ್ನ ಜೀವನದಲ್ಲಿ ಅನುಭವಿಸುವಂತ. ಯೂಟ್ಯೂಬ್ ಮಾಡ್ತಾರೆ ವಿಷಯದಲ್ಲಿ ನಾನು ಇಷ್ಟೇ ನಾನು ಹೇಳಿದ್ರು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇರ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿ ತುಂಬ ಧನ್ಯವಾದ. ಥ್ಯಾಂಕ್ ಯು. ಜೈ ಶ್ರೀರಾಮ್.